ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಭೂಕುಸಿತವಾಗಿದೆ. ಮಳೆ ಹಾನಿ ಪ್ರದೇಶಗಳನ್ನು ಆರ್ ಅಶೋಕ್ ವೀಕ್ಷಣೆ ಮಾಡಿದ್ದಾರೆ. ಆನೆಮಹಲ್ ಬಳಿ ಭೂಕುಸಿತ ಪ್ರದೇಶವನ್ನು ಇವತ್ತು ಭೇಟಿ ಕೊಟ್ಟು ಆರ್ ಅಶೋಕ್ ಪರಿಶೀಲನೆ ಮಾಡಿದ್ದಾರೆ. ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾಗ್ತಿರುವ ಕಾರಣಕ್ಕಾಗಿ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಹಾನಿ ಉಂಟಾಗ್ತಾ ಇದೆ. ರಸ್ತೆಯ ತಡೆಗೋಡೆಗಳು ಕುಸಿತವಾಗ್ತಾ ಇದೆ, ಮಣ್ಣು ಕುಸಿತವಾಗ್ತಾ ಇದೆ, ಸಂಚಾರಕ್ಕೂ ಕೂಡ ಅಡೆತಡೆ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಇದರ ಮಧ್ಯೆ ಸರ್ಕಾರ ಬಹಳ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಕೆಲವು ಕಡೆಗಳಲ್ಲಿ ಕಾಮಗಾರಿಗಳೆಲ್ಲವೂ ಕೂಡ ಕಳಪೆ ಆಗೋಗಿದೆ. ಸೊ ಈ ಕಾರಣಕ್ಕಾಗಿ ಆರ್ ಅಶೋಕ್ ಇವತ್ತು ಆ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ಆನೆಮಹಲ್ ಗ್ರಾಮ ಪಂಚಾಯತಿ ಸದಸ್ಯ ಅಬ್ದುಲ್ ಹಸೇನ್ ಅಳಲು ತೋಡ್ಕೊಂಡಿದ್ದಾರೆ. ಮೇಲ್ಭಾಗದ ಮನೆಗಳಿಗೆ ಸ್ಥಳಾಂತರ ಆಗಿಲ್ಲ, ಪರಿಹಾರ ಕೊಟ್ಟಿಲ್ಲ ಅಂತ ಆರ್ ಅಶೋಕ್ ಅವರ ಮುಂದೆ ದೂರನ್ನು ಹೇಳಿಕೊಳ್ತಾ ಇತ್ತು. ಈ ವೇಳೆ ಅಬ್ದುಲ್ ಹಸೇನ್ ಮೇಲೆ ಗರಂ ಆಗಿದ್ದಾರೆ ಡಿಸಿ ಸತ್ಯಭಾಮ. ಅಶೋಕ್ ಎದುರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಯಾರು ನೀನು ಸುಮ್ಮನೆ ನಿಂತ್ಕೋ ಅಂತ ಹೇಳಿ ಡಿಸಿ ಗರಂ ಆಗಿದ್ದಾರೆ. ಡಿಸಿ ಆರ್ಭಟಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಜಿಲ್ಲಾಧಿಕಾರಿಗಳು ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಅದು ಬಿಟ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಬಂದ ಸಂದರ್ಭದಲ್ಲೂ ಅಲ್ಲಿನ ಜನ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆವಾಜ್ ಹಾಕುವಂಥ, ಧಮಕಿ ಹಾಕುವಂಥ ಕೆಲಸವನ್ನು ಹಾಸನದ ಜಿಲ್ಲಾಧಿಕಾರಿ ಸತ್ಯಭಾಮ ಮಾಡ್ತಾ ಇದ್ದಾರೆ. ಸತ್ಯಭಾಮ ಒಬ್ಬ ವಿಪಕ್ಷ ನಾಯಕನ ಮುಂದೆ ಈ ರೀತಿ ಆವಾಜ್ ಹಾಕ್ತಾರೆ ಅಂತ ಹೇಳಿದ್ರೆ ಅವರ ಅನುಪಸ್ಥಿತಿಯಲ್ಲಿ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಮತ್ತೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ವಾಟ್ ಇಸ್ ದಟ್ ರೈನ್ ವಾಟರ್ ಬಂದ್ರೆ ಅದ್ರ ಒಳಗಡೆ ಅಲ್ಲಪ್ಪ ಒಂದ್ ನಿಮಿಷ ಕೇಳಿ, ಎಷ್ಟು ಸತಿ ನಿಮ್ಗೆ ಎಚ್ಚರಿಕೆ ಕೊಡೋದಪ್ಪ? ಬೇರೆ ಏನ್ ಮಾಡ್ತಾರೆ ಹೇಳಿ ಅವರು ಕಟ್ಕೋಬೇಕಲ್ಲಪ್ಪ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಗೆ ಒಂದ್ಸತಿ ಕರ್ಕ ಬಂದ್ವಿ ಅವ್ರನ್ನ, ಏನಾದ್ರು ಒಂದು ಪರಿಹಾರ ಕೊಡಿ ಬೀಳ್ಬೇಕೇನಪ್ಪ ನೀವು? ಅಲ್ಲ ಆಯ್ತು, ಮತ್ತೆ ಬೇರೆ ಬರೀ ಅವ್ರು 30-40 ವರ್ಷದಿಂದ ಇದ್ದಾರೆ ಮೇಡಮ್. ಅವ್ರಿಗೆ 10 ಲಕ್ಷ 12 ಲಕ್ಷ ಕೊಟ್ಟಿರೋದು ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಪರಿಹಾರ ಕೊಡ್ತಿದ್ದವ್ರು ಜಾಸ್ತಿ ಪರಿಹಾರ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕಲ್ಲಪ್ಪ. ಹೋಗಿದೀವಿ ಸರ್, ನಿಮ್ ಕೋರ್ಟಿಗೆ ಬಂದಿದ್ದೀವಿ, ಹಾಕಿದೀವಿ. ಆಯ್ತು, ನಮ್ ಕೋರ್ಟಲ್ಲಿ ಇತ್ಯರ್ಥ ಆಗಿದಿಲ್ವಾ? ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾರೆ? ಯಾವ್ದು ಕೇಸ್ ಈಗ 12 ಲಕ್ಷ ನೀನ್ ಮಾತಾಡ್ತಾ ಇರೋದು ಯಾವ್ದು ಕೇಸ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ಸ್ಥಳೀಯ ಮೆಂಬರ್ ಬಂದ್ರೆ ನಾನು ಹೇಳ್ತೀನಿ. ನಾನು ನಿಮ್ಮ ಹತ್ರ ಇವ್ರನ್ನ ಕರ್ಕ ಬಂದಿದ್ದೆ ಮೇಡಮ್. ನೀವು ಮಾಡಲಿಲ್ಲ ಮೇಡಮ್. ಆಯ್ತು ಬಿಡಿ ಮೇಡಮ್.